ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಗತ್ತು ಏನ್ ಆಗಬಾರ್ದು ಅಂತ ಪ್ರಾರ್ಥನೆ ಮಾಡಿತ್ತು, ಅದು ನಡೆದೇ ಹೋಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಉಕ್ರೇನ್ಗೆ ಅಮೆರಿಕ ನಿರ್ಮಿತ ಶಸ್ತ್ರಾಸ್ತ್ರಗಳ ಬಳಕೆಗೆ ಅನುಮತಿ ಸಿಗ್ತಾ ಇದ್ದಂತೆ ರಷ್ಯಾ ರೋಷಾಗ್ನಿ ಜ್ವಾಲೆಯಲ್ಲಿ ಕುದಿಯುತ್ತಿದೆ. ಅದರಲ್ಲೂ ಉಕ್ರೇನ್ ಅಮೆರಿಕ ನಿರ್ಮಿತ ಅಸ್ತ್ರಗಳನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಂತೆ ರಷ್ಯಾ ಕೆರಳಿ ಕೆಂಡವಾಗಿದೆ. ಅಮೆರಿಕಾದ ಅಸ್ತ್ರಗಳು ಯುದ್ಧದಲ್ಲಿ ಬಳಕೆ ಆದ ಕೂಡಲೇ ರಷ್ಯಾ ಅಣ್ವಸ್ತ್ರ ಪ್ರಯೋಗ ಮಾಡುತ್ತೆ ಅನ್ನುವ ಚರ್ಚೆಗಳು ನಡೆದಿತ್ತು. ಅದಕ್ಕೆ ಮೊದಲ ಹೆಜ್ಜೆ ಅನ್ನುವ ರೀತಿಯಲ್ಲಿ ICBM ಮಿಸೈಲ್ ಅನ್ನ ರಷ್ಯಾ ಉಕ್ರೇನ್ನ ಮೇಲೆ ಸಿಡಿಸಿಬಿಟ್ಟಿದೆ. ಈ ಮಿಸೈಲ್ ಉಕ್ರೇನ್ನತ್ತ ಸಿಡಿಯುತ್ತಿದ್ದಂತೆ ಜಗತ್ತಿನಲ್ಲಿ ಅಣ್ವಸ್ತ್ರ ದಾಳಿಯ ಭಯ ಆವರಿಸಿದೆ. ಇಂತಹ ಮಿಸೈಲ್ ದಾಳಿಯನ್ನ ಜಗತ್ತು ಹಿಂದೆಂದೂ ಕಂಡಿರಲಿಲ್ಲ. ಇಂತಹ ಮಿಸೈಲ್ಗಳನ್ನ ಕೇವಲ ಪರೀಕ್ಷೆ ಮಾತ್ರ ಮಾಡ್ತಾ ಇದ್ರು. ಆದರೆ ಈಗ ರಷ್ಯಾ ಒಂದು ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಭೀಷಣ ಮಿಸೈಲ್ ಅನ್ನ ಬಳಕೆ ಮಾಡಿದೆ. ಅಲ್ಲಿಗೆ ರಷ್ಯಾ ರಣರಂಗದಲ್ಲಿ ಅತ್ಯಾಧುನಿಕ ಅಸ್ತ್ರವನ್ನ ಪ್ರಯೋಗ ಮಾಡಿಬಿಟ್ಟಿದೆ. ಇದು ರಷ್ಯಾ ಅಣ್ವಸ್ತ್ರ ದಾಳಿಗೆ ಇಟ್ಟಿರುವ ಮೊದಲ ಹೆಜ್ಜೆ ಅಂತಾನೆ ಜಗತ್ತು ಮಾತನಾಡ್ತಾ ಇದೆ. ಖಂಡಾಂತರ ಕ್ಷಿಪಣಿಯನ್ನ ಯುದ್ಧದಲ್ಲಿ ಬಳಸಿ ಉಕ್ರೇನ್ ಅನ್ನುವ ದೇಶವನ್ನೇ ಸರ್ವನಾಶ ಮಾಡೋದಕ್ಕೆ ರಷ್ಯಾ ಮುನ್ನುಡಿ ಇಟ್ಟಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ನಿರ್ಮಿತ ಕ್ಷಿಪಣಿಗಳನ್ನ ಕೂಡ ಆಕಾಶದಲ್ಲೇ ಒಡಿಸ್ ಮಾಡಬಲ್ಲ ರಕ್ಷಣಾ ವ್ಯವಸ್ಥೆಯನ್ನ ರಷ್ಯಾ ಸಜ್ಜು ಮಾಡಿ ಇಟ್ಟಿದೆ. ಒಂದು ಕಡೆ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ರೆ, ಮತ್ತೊಂದು ಕಡೆ ಬೆಂಜಮಿನ್ ನೆತನ್ಯಾಹು ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಕೋರ್ಟ್ ಆದೇಶ ನೀಡಿದೆ. ಯಾವ ರೀತಿ ರಷ್ಯಾ ಅಧ್ಯಕ್ಷ ಪುಟಿನ್ ಮೇಲೆ ಅರೆಸ್ಟ್ ವಾರೆಂಟ್ ನೀಡಲಾಗಿದೆಯೋ ಅದೇ ರೀತಿ ಈಗ ಇಸ್ರೇಲ್ ಪ್ರಧಾನಿಯ ಮೇಲೆ ಕೂಡ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅರೆಸ್ಟ್ ವಾರೆಂಟ್ ನೀಡಿದೆ. ಅಷ್ಟಕ್ಕೂ ರಷ್ಯಾ ಪ್ರಯೋಗ ಮಾಡಿದ ಆ ಭೀಷಣ ಅಸ್ತ್ರ ಯಾವುದು, ಈ ಅಸ್ತ್ರದ ಬಗ್ಗೆ ಜಗತ್ತಿಗೆ ಇರುವ ಭಯವಾದ್ರೂ ಏನು, ಈ ಕ್ಷಿಪಣಿಗೂ ಅಣ್ವಸ್ತ್ರಕ್ಕೂ ಏನ್ ಸಂಬಂಧ, ನೆತನ್ಯಾಹು ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ಜಾರಿಯಾಗಿದ್ದು ಯಾಕೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಷ್ಯಾ ಖಂಡಾಂತರ ಕ್ಷಿಪಣಿಯನ್ನ ಬಳಕೆ ಮಾಡಿಬಿಟ್ಟಿದೆ. ತನ್ನ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರವನ್ನ ರಷ್ಯಾ ಬಳಕೆ ಮಾಡಿದೆ. ಈ ಮೂಲಕ ಕೇವಲ ಉಕ್ರೇನ್ಗೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ರಷ್ಯಾ ಅದೊಂದು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದೆ. ಇದು ಟ್ರೈಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ರಷ್ಯಾ ಈ ದಾಳಿಯ ಮೂಲಕ ತೋರಿಸಿಬಿಟ್ಟಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ರಷ್ಯಾ ಉಕ್ರೇನ್ ಮೇಲೆ ICBM ಅನ್ನುವ ಖಂಡಾಂತರ ಕ್ಷಿಪಣಿಯನ್ನ ಪ್ರಯೋಗ ಮಾಡಿದೆ. ಇಲ್ಲಿ ICBM ಅಂದ್ರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಅರ್ಥ. ಈ ಮಿಸೈಲ್ನ ರೇಂಜ್ 5 ರಿಂದ 6 ಸಾವಿರ ಕಿಲೋಮೀಟರ್ ದೂರದವರೆಗೂ ಇದೆ. ಅಂದರೆ ಟಾರ್ಗೆಟ್ 5,000 ಕಿಲೋಮೀಟರ್ ದೂರ ಇದ್ರು ಈ ಮಿಸೈಲ್ ಅಷ್ಟು ದೂರ ಕ್ರಮಿಸಿ ಟಾರ್ಗೆಟ್ ಅನ್ನ ಒಡಿಸ್ ಮಾಡುವ ಸಾಮರ್ಥ್ಯ ಹೊಂದಿದೆ. ಅಂದಹಾಗೆ ಈಗ ರಷ್ಯಾ 1500 ಕಿಲೋಮೀಟರ್ ದೂರದಿಂದ ಉಕ್ರೇನ್ನ ಮೇಲೆ ಈ ಕ್ಷಿಪಣಿಯಿಂದ ದಾಳಿ ನಡೆಸಿದೆ. ಹಾಗಂತ ಕ್ಷಿಪಣಿಯ ಸಾಮರ್ಥ್ಯ ಇರುವಷ್ಟರ ಮಟ್ಟಿಗಿನ ದೊಡ್ಡ ದಾಳಿ ಇದಾಗಿರಲಿಲ್ಲ. ರಷ್ಯಾ ಮನಸ್ಸು ಮಾಡಿದ್ರೆ ನ್ಯೂಕ್ಲಿಯರ್ ಸಿಡಿತಲೆಗಳನ್ನ ಈ ಕ್ಷಿಪಣಿಯಲ್ಲಿ ತುಂಬಿಸಿ ಸಿಡಿಸಬಹುದಿತ್ತು. ಬೇರೆ ಸ್ಫೋಟಕಗಳನ್ನ ಕೂಡ ದೊಡ್ಡ ಪ್ರಮಾಣದಲ್ಲಿ ತುಂಬಿಸಿ ದೊಡ್ಡ ಮಟ್ಟದ ದಾಳಿ ಮಾಡಬಹುದಿತ್ತು. ಆದರೆ ರಷ್ಯಾ ಹಾಗೆ ಮಾಡಲಿಲ್ಲ. ಅದರ ಬದಲಾಗಿ ತಮ್ಮನ್ನ ಕೆಣಕಿದ್ರೆ ಭವಿಷ್ಯದ ದಿನಗಳಲ್ಲಿ ಯಾವ ರೀತಿ ದಾಳಿ ಮಾಡೋದಕ್ಕೆ ನಾವು ಸಿದ್ಧವಿದ್ದೇವೆ ಅನ್ನೋದನ್ನ ತೋರಿಸೋದಕ್ಕೆ ಅಂತಾನೆ ರಷ್ಯಾ ಇದೀಗ ಯುದ್ಧ ರಂಗದಲ್ಲಿ ಖಂಡಾಂತರ ಕ್ಷಿಪಣಿಯ ಬಳಕೆ ಮಾಡಿದೆ. ಅದು ಕೂಡ ಜಗತ್ತಿನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ICBM ಕ್ಷಿಪಣಿಯನ್ನ ದಾಳಿ ಮಾಡೋದಕ್ಕೆ ಬಳಕೆ ಮಾಡಿದೆ. ಇನ್ನು ಈ ICBM ಮಿಸೈಲ್ನಲ್ಲಿ MIRV ಟೆಕ್ನಾಲಜಿಯನ್ನ ಬಳಕೆ ಮಾಡಲಾಗಿದೆ. ಇಲ್ಲಿ MIRV ಟೆಕ್ನಾಲಜಿ ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀಎಂಟ್ರಿ ಲಾಂಚ್ ವೆಹಿಕಲ್. ಈ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ಎಷ್ಟು ಬೇಕಾದರೂ ಸಿಡಿತಲೆಗಳನ್ನ ಪ್ರಯೋಗ ಮಾಡಬಹುದು. ಅಂದ್ರೆ ಒಂದು ಮಿಸೈಲ್ನಲ್ಲಿ 5 ರಿಂದ 6 ಸಿಡಿತಲೆಗಳನ್ನ ತುಂಬಿಸಿ ಸಿಡಿಸಬಹುದು. ಹೀಗೆ ಮಾಡಿದಾಗ ಶತ್ರುಗಳ ಬಳಿ ಅದೆಂತಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದ್ರೂ ಅದನ್ನ ಸುಲಭದಲ್ಲೇ ಭೇದಿಸಿಕೊಂಡು ಹೋಗಬಹುದು. ಈ ಮಿಸೈಲ್ನಿಂದ ಸಿಡಿತಲೆಗಳು ಒಮ್ಮೆ ಹೋಗಿ ಬೀಳೋದಿಲ್ಲ, ಒಂದೊಂದಾಗಿಯೇ ಹೋಗಿ ಬೀಳುತ್ತವೆ. ಹೀಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸುವ ಮೂಲಕ ರಷ್ಯಾ ಕೇವಲ ಉಕ್ರೇನ್ಗೆ ಭಯ ಹುಟ್ಟಿಸಿದ್ದಲ್ಲ, ಅಮೆರಿಕಾಗೂ ಕೂಡ ಖಡಕ್ ಎಚ್ಚರಿಕೆ ಕೊಟ್ಟಿದೆ. ನಮ್ಮ ತಂಟೆಗೆ ಬಂದರೆ ನಿಮ್ಮ ಮೇಲೆ ಕೂಡ ಇದೇ ರೀತಿಯ ದಾಳಿ ಮಾಡ್ತೇವೆ ಅನ್ನುವ ಎಚ್ಚರಿಕೆಯ ಸಂದೇಶವದು. ಸ್ನೇಹಿತರೆ, ನಾವು ಆರಂಭದಲ್ಲೇ ಹೇಳಿದಂತೆ ಖಂಡಾಂತರ ಕ್ಷಿಪಣಿಗಳ ರೇಂಜ್ 5,000 ಕಿಲೋಮೀಟರ್ಗಿಂತಲೂ ಅಧಿಕ ಇರುತ್ತೆ. ಅದರಲ್ಲೂ ರಷ್ಯಾದ ಬಳಿ ಇರುವ ಕೆಲವೊಂದು ಕ್ಷಿಪಣಿಗಳು 10,000 ಕಿಲೋಮೀಟರ್ ದೂರದವರೆಗೂ ಕ್ರಮಿಸಬಲ್ಲ ಸಾಮರ್ಥ್ಯ ಹೊಂದಿದ್ದಾವೆ ಅನ್ನುವ ಮಾತುಗಳಿದೆ. ಅಲ್ಲಿಗೆ ಸುಲಭದಲ್ಲೇ ಅಮೆರಿಕದ ನೆಲವನ್ನ ಮುಟ್ಟುವ ಸಾಮರ್ಥ್ಯವನ್ನ
ರಷ್ಯಾದ ಕ್ಷಿಪಣಿಗಳು ಹೊಂದಿದ್ದಾವೆ ಅಂತ ಆಯಿತು. ಅದರಲ್ಲೂ ಈ ಕ್ಷಿಪಣಿ ದಾಳಿ ಮಾಡಿದರೆ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳಿಂದ ಕೂಡ ಏನೇನು ಮಾಡೋದಕ್ಕೆ ಆಗೋದಿಲ್ಲ. ಇದೇ ಕಾರಣಕ್ಕಾಗಿ ರಷ್ಯಾ ಅಷ್ಟೊಂದು ಆತ್ಮವಿಶ್ವಾಸದಿಂದ ದಾಳಿ ಮಾಡಿದೆ. ಅಲ್ಲಿಗೆ ಟ್ರಂಪ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆಯೇ ಜಗತ್ತು ಮತ್ತೊಂದು ಮಹಾಯುದ್ಧಕ್ಕೆ ಸಾಕ್ಷಿಯಾಗುತ್ತಾ ಅನ್ನುವ ಭಯ ಕೂಡ ಆವರಿಸಿದೆ. ಒಂದ್ ಕಡೆ ಬೈಡನ್ ಹಠ ಬಿಡ್ತಾ ಇಲ್ಲ, ಮತ್ತೊಂದು ಕಡೆ ಕೆಣಕಿದ್ರೆ ಸುಮ್ಮನೆ ಬಿಡುವ ಜಾಯಮಾನದವರು ಪುಟಿನ್ ಅಲ್ವೇ ಅಲ್ಲ. ಇದೆಲ್ಲದರ ನಡುವೆ ಅಮೆರಿಕ ಮತ್ತೊಂದು ನಿರ್ಧಾರ ತೆಗೆದುಕೊಂಡಿದೆ. ಹೌದು, ಉಕ್ರೇನ್ US ನಿರ್ಮಿತ ನೆಲ ಬಾಂಬ್ ಬಳಕೆಗೆ ಅನುಮೋದನೆ ನೀಡಿದೆ. ಇದು ಆತಂಕವನ್ನ ಹೆಚ್ಚಿಸಿದೆ. ಅಂದಹಾಗೆ ಉಕ್ರೇನ್ನೊಳಗೆ ಆಂಟಿ ಪರ್ಸನಲ್ ಮೈನ್ಸ್ಗಳನ್ನ ಕಳಿಸಲು ಅನುಮತಿ ನೀಡಿರುವುದು ಇದೇ ಮೊದಲು ಎನ್ನಲಾಗಿದೆ. ಅಂತಾರಾಷ್ಟ್ರೀಯ ಸಮುದಾಯದ ವಿರೋಧದ ನಡುವೆಯೂ ಅಮೆರಿಕ ಈ ನಿರ್ಧಾರವನ್ನ ಪ್ರಕಟ ಮಾಡಿದೆ. ಇಲ್ಲಿವರೆಗೆ ರಷ್ಯಾದ ಭೂಪ್ರದೇಶದಲ್ಲಿ ದೀರ್ಘ ಶ್ರೇಣಿಯ ಕ್ಷಿಪಣಿಗಳ ಬಳಕೆಯನ್ನ ಅಮೆರಿಕ ಅನುಮೋದಿಸಿತ್ತು. ಆದರೆ ಈಗ ಅದು ನೆಲ ಬಾಂಬ್ಗಳ ಬಳಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಪರಿಸ್ಥಿತಿಯನ್ನ ಮತ್ತಷ್ಟು ವಿಷಮಗೊಳಿಸಿದೆ. ಆದರೆ ರಷ್ಯಾ ಇತಿಹಾಸದಲ್ಲೇ ಮೊದಲ ಬಾರಿಗೆ ಖಂಡಾಂತರ ಕ್ಷಿಪಣಿಯನ್ನ ಪ್ರಯೋಗ ಮಾಡಿ ಮುಂದೆ ನಾವು ಅಣ್ವಸ್ತ್ರ ದಾಳಿಗೂ ಹಿಂಜರಿಯೋದಿಲ್ಲ ಅನ್ನೋದನ್ನ ತೋರಿಸಿಬಿಟ್ಟಿದೆ. ಹೀಗೆ ಒಂದು ಕಡೆ ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ಧ ಭೀಷಣ ಸ್ಥಿತಿಗೆ ತಲುಪುತ್ತಿದ್ದಂತೆ ಅತ್ತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರನ್ನ ಅರೆಸ್ಟ್ ಮಾಡುವಂತೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ವಾರೆಂಟ್ ಹೊರಡಿಸಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಂಥದ್ದೊಂದು ಆದೇಶ ಹೊರಡಿಸೋದಕ್ಕೆ ಕಾರಣ ನಾಗರಿಕರ ಹತ್ಯೆ. ಕಳೆದ 1 ವರ್ಷದ ಅವಧಿಯಲ್ಲಿ ಹಮಾಸ್ ಹಾಗೂ ಇಸ್ರೇಲ್ ನಡುವೆ ನಡೆಯುತ್ತಿರುವ ಸಂಘರ್ಷದಲ್ಲಿ 45,000ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ನಾಗರಿಕರ ಸಾಮೂಹಿಕ ಮಾರಣ ಹೋಮ ಪ್ರಶ್ನಿಸಿ ICC ಪ್ರಾಸಿಕ್ಯೂಟರ್ ಕರೀಂ ಖಾನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೇಗ್ನಲ್ಲಿರುವ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ನೆತನ್ಯಾಹು ಸೇರಿದಂತೆ ಹಲವರ ಮೇಲೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಇಸ್ರೇಲ್ ದಾಳಿಯಲ್ಲಿ ಮೃತಪಟ್ಟಿರುವ ಹಮಾಸ್ನ ಮುಖ್ಯಸ್ಥರಾಗಿದ್ದ ಯಾಹ್ಯಾ ಸಿನ್ವರ್, ಇಸ್ಮಾಯಿಲ್ ಹನಿಯೆ ವಿರುದ್ಧವೂ ಕೂಡ ವಾರೆಂಟ್ ಜಾರಿ ಮಾಡಲಾಗಿದೆ. ಆದರೆ ಇಲ್ಲಿ ಒಂದು ವಿಚಾರ ನಿಮಗೆ ಗೊತ್ತಿರಬೇಕು, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಆದೇಶ ಅಂದರೆ ಎಲ್ಲ ದೇಶಗಳು ಪಾಲನೆ ಮಾಡಬೇಕು ಅಂತಿಲ್ಲ. ಯಾರೆಲ್ಲ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸದಸ್ಯರಾಗಿರ್ತಾರೋ ಆ ದೇಶಗಳು ಮಾತ್ರ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡ್ತಾವೆ. ಆದರೆ ಇಸ್ರೇಲ್ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸದಸ್ಯ ದೇಶವಲ್ಲ. ಅಮೆರಿಕ ಕೂಡ ಈ ಸದಸ್ಯತ್ವವನ್ನ ಹೊಂದಿಲ್ಲ. ಹೀಗಾಗಿ ದೇಶದೊಳಗೆ ಇದ್ರೆ ತಲೆ ಕೆಡಿಸಿಕೊಳ್ಳುವ ಅಗತ್ಯ ಇಲ್ಲ. ಆದರೆ ವಿದೇಶ ಪ್ರವಾಸ ಮಾಡುವ ಸಂದರ್ಭದಲ್ಲಿ ಕೇರ್ಫುಲ್ ಆಗಿರಬೇಕು. ಯಾವ ದೇಶಗಳು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಡಿಯಲ್ಲಿ ಬರುತ್ತವೆಯೋ ಆ ದೇಶಕ್ಕೆ ಪ್ರವಾಸಕ್ಕೋದ್ರೆ ಅಲ್ಲಿನ ಸರ್ಕಾರ ಅವರನ್ನ ಬಂಧನ ಮಾಡುವ ಸಾಧ್ಯತೆ ಇರುತ್ತೆ. ಕಳೆದ ವರ್ಷ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ವಿರುದ್ಧವೂ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ. ಆದರೆ ಇದುವರೆಗೂ ಅವರನ್ನ ಬಂಧಿಸಲು ಸಾಧ್ಯವಾಗಿಲ್ಲ. ಒಂದ್ ಕಡೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅರೆಸ್ಟ್ ವಾರೆಂಟ್ ಸುದ್ದಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಭಾರತದ ಉದ್ಯಮಿ ಗೌತಮ್ ಅದಾನಿಗೂ ಕೂಡ ಅರೆಸ್ಟ್ ವಾರೆಂಟ್ನ ಸಂಕಷ್ಟ ಎದುರಾಗಿದೆ. ಗೌತಮ್ ಅದಾನಿ ಸೇರಿದಂತೆ 8 ಮಂದಿ ವಿರುದ್ಧ ಅಮೆರಿಕದಲ್ಲಿ ವಂಚನೆಯ ಆರೋಪಗಳು ದಾಖಲಾಗಿವೆ. ಸೌರ ಶಕ್ತಿ ಗುತ್ತಿಗೆಗಳನ್ನ ಪಡೆಯಲು ಅದಾನಿ ಸಹಿತ 8 ಜನರು ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಗೌತಮ್ ಅದಾನಿ ಸೇರಿದಂತೆ 8 ಮಂದಿ ವಿರುದ್ಧ ಅಮೆರಿಕದಲ್ಲಿ ವಂಚನೆಯ ಆರೋಪಗಳು ದಾಖಲಾಗಿದೆ. ಹೀಗೆ ಅದಾನಿ ಬಂಧನದ ಭೀತಿಯಲ್ಲಿ ಇರೋದ್ರಿಂದ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಅದಾನಿ ಒಡೆತನದ ಷೇರುಗಳು ಪಾತಾಳಕ್ಕೆ ಕುಸಿದು ಬಿದ್ದಿದೆ. ಹಿಂಡನ್ಬರ್ಗ್ ರಿಪೋರ್ಟ್ ಬಳಿಕ ಸ್ವಲ್ಪ ಚೇತರಿಸಿಕೊಳ್ಳುತ್ತಿದ್ದ ಅದಾನಿಗೆ ಈಗ ಗಾಯದ ಮೇಲೆ ಬರೆ ಎಳೆದ ರೀತಿ ಆಗಿದೆ. ಈ ವಿಚಾರದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.